ಹೊಳೆನರಸೀಪುರ ಪಟ್ಟಣದ ಪುರಸಭಾ ನೂತನ ಅಧ್ಯಕ್ಷರಾಗಿ ಕೆ. ಶ್ರೀಧರ್, ಉಪಾಧ್ಯಕ್ಷರಾಗಿ ಸಾವಿತ್ರಮ್ಮ ಅವಿರೋಧವಾಗಿ ಆಯ್ಕೆಯಾದರು. 2018ರಲ್ಲಿ ನಡೆದ ಪುರಸಭಾ ಚುನಾವಣೆಯಲ್ಲಿ ಪುರಸಭೆ 23 ಸದಸ್ಯರಲ್ಲಿ 23 ಸದಸ್ಯರು ಜೆಡಿಎಸ್ ಸದಸ್ಯರು ಆಯ್ಕೆಯಾಗಿದ್ದರು. ನಂತರದಲ್ಲಿ ಒಬ್ಬರು ಸದಸ್ಯರು ಮೃತಪಟ್ಟ ಹಿನ್ನೆಲೆಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸದಸ್ಯರು ವಿಜೇತರಾದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೀಸಲಾತಿ ಪಟ್ಟಿ ಪ್ರಕಟಗೊಂಡ ನಂತರ ಅತೃಪ್ತ ಸದಸ್ಯರು ನ್ಯಾಯಾಲಯದ ಮೊರೆ ಹೋದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಮುಂದೂಡಲಾಗಿತ್ತು. 2020ರ ನವೆಂಬರ್ನಲ್ಲಿ 2.5 ವರ್ಷ ಮೊದಲ ಅವಧಿಯ ಹೊಸ ಮೀಸಲಾತಿ ಪಟ್ಟಿಯನ್ನು ಸರ್ಕಾರ ಪ್ರಕಟಿಸಿತು. 2020ರ ನವೆಂಬರ್ 18ರಂದು ಪುರಸಭಾ ನೂತನ ಅಧ್ಯಕ್ಷೆಯಾಗಿ ಸಿ.ಜೆ. ವೀಣಾ ಅಧಿಕಾರ ಸ್ವೀಕರಿಸಿದರು. ನಂತರದಲ್ಲಿ ಜಿ.ಕೆ. ಸುಧಾನಳ್ಳಿನಿ ಹಾಗೂ ಎನ್. ಜ್ಯೋತಿ ಅಧ್ಯಕ್ಷೆಯಾಗಿ ಆಡಳಿತ ನಡೆಸಿದರು. 2023ರ ವಿಧಾನಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ನಂತರ ಪುರಸಭಾಧ್ಯಕ್ಷರಾಗಿದ್ದ ಎನ್. ಜ್ಯೋತಿ ಅಧ್ಯಕ್ಷರ ಕೊಠಡಿಯನ್ನು ತೆರವುಗೊಳಿಸಿದರು ಮತ್ತು ನಂತರದಲ್ಲಿ 2.5 ವರ್ಷದ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು. ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ, ಉಪಾಧ್ಯಕ್ಷ ಸ್ಥಾನ BCMB ಮಹಿಳೆಗೆ ಮೀಸಲಾಗಿತ್ತು. ಪುರಸಭೆ 3ನೇ ಬಾರಿ ಪುರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದ ಆರ್ಯವೈಶ್ಯ ಜನಾಂಗದ 10ನೇ ವಾರ್ಡಿನ ಸದಸ್ಯ ಕೆ. ಶ್ರೀಧರ್, ಉಪಾಧ್ಯಕ್ಷ ಸ್ಥಾನಕ್ಕೆ 23ನೇ ವಾರ್ಡಿನ ತೆಲುಗು ಬಣಜಿಗರ ಜನಾಂಗದ ಪೂಜೆಕೊಪ್ಪಲಿನ ಸಾವಿತ್ರಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸುವ ಅವಧಿ ಮುಗಿಯುತ್ತಿದ್ದಂತೆ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಕೆ. ಕೃಷ್ಣಮೂರ್ತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು. ಪುರಸಭೆ 23 ಸ್ಥಾನಗಳಲ್ಲಿ 22 ಜನ ಜೆಡಿಎಸ್ ಸದಸ್ಯರಿದ್ದು ಅದರಲ್ಲಿ ತ್ರಿಲೋಚನ ಗೈರು ಹಾಜರಾಗಿದ್ದರು. ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಎಚ್.ಕೆ. ಪ್ರಸನ್ನ ತಡವಾಗಿ ಆಗಮಿಸಿ ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ನೂತನ ಅಧ್ಯಕ್ಷರಿಗೆ ಶುಭವನ್ನು ಕೋರದೆ ಹೊರನಡೆದರು. ಮತ್ತೊಬ್ಬ ಆಕಾಂಕ್ಷಿಯಾಗಿದ್ದ ಎ. ಜಗನ್ನಾಥ್ ಪ್ರಾರಂಭದಿಂದ ಕಡೆಯವರೆಗೂ ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕಟವಾಗುತ್ತಿದ್ದಂತೆ ಶಾಸಕ ಎಚ್.ಡಿ. ರೇವಣ್ಣ, ಆರ್ಯವೈಶ್ಯ ಜನಾಂಗದವರು, ಸ್ನೇಹಿತರು, ಹಿತೈಷಿಗಳು, ಕುಟುಂಬ ಸದಸ್ಯರು ಪುರಸಭೆಗೆ ಆಗಮಿಸಿ ಶುಭ ಕೋರಿದರು. ನೂತನ ಅಧ್ಯಕ್ಷ ಶ್ರೀಧರ್ ಮಾತನಾಡಿ, ಶಾಸಕ ರೇವಣ್ಣ ಅವರ ಕೃಪೆಯಿಂದ ಅಧ್ಯಕ್ಷನಾಗಿದ್ದೇನೆ. ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತೇನೆ. ಪಟ್ಟಣದ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಸಮಸ್ಯೆಗೆ ಪರಿಹರಿಸುತ್ತೇನೆ ಎಂದರು. ಸಾರ್ವಜನಿಕ ಅರ್ಜಿಗಳನ್ನು ಗಮನಿಸಿ ಆದಷ್ಟು ಬೇಗ ವಿಲೇವಾರಿ ಮಾಡುತ್ತೇನೆ ಎಂದರು. ಶಾಸಕ ಎಚ್.ಡಿ. ರೇವಣ್ಣ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಸಹಕರಿಸಿದ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು. ಚುನಾವಣಾ ವಿಭಾಗದ ಶಿರಸ್ತೇದಾರ್ ಉದಯ್ ಕುಮಾರ್, ಚುನಾವಣಾ ವಿಭಾಗದ ಸುನೀತಾ, ಪುರಸಭಾ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹೊಳೆನರಸೀಪುರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ವೈಶ್ಯ ಕಮ್ಯುನಿಟಿಗೆ ಸುಬ್ಬಣ್ಣ ಶೆಟ್ಟರು ಅಧ್ಯಕ್ಷರು ನಾವೇ ಮಾಡಿದ್ದು ನಮ್ಮ ಪಾರ್ಟಿಯಿಂದ. ಆ ಕಾಲದಲ್ಲಿ ಅದು ಒಂದು ಕಾಲ ಅಂದರೆ ಪುರಸಭೆ ಅಧ್ಯಕ್ಷರು ಮಾಡಬೇಕಾದ್ರೆ ಎಷ್ಟು ಹೋರಾಟ ಇರುತ್ತೆ ಗೊತ್ತಿಲ್ಲ. ಇವತ್ತು ನಮ್ಮ ಈಗ ಹೊಸದಾಗಿ ನಮ್ಮ ಶ್ರೀಧರ್ ಅವರು 42 ವರ್ಷ ಆದಮೇಲೆ ವೈಶ್ಯ ಕಮ್ಯುನಿಟಿಗೆ ಒಂದು ಅಧಿಕಾರನ ಕೊಟ್ಟಿದ್ದೀವಿ. ಅವರು ಶ್ರೀಧರ್ ಸಮಾಜವನ್ನು ಯಾಕೆಂದರೆ ದೇವೇಗೌಡರು ರಾಜಕೀಯವಾಗಿ ಶಕ್ತಿ ಕೊಟ್ಟಂಥ ಒಬ್ಬ ಹಿರಿಯರು. ಅವ್ರ ತಂದೆಯೆಲ್ಲ ದೇವೇಗೌಡರು ರಾಜಕೀಯ ಶಕ್ತಿ ಕೊಟ್ಟರು ಮತ್ತು ಸಮಾಜವು ದೇವೇಗೌಡರಿಗೆ ಹಿಂದಿನಿಂದ ಶಕ್ತಿ ಕೊಟ್ಟಂಥ ಸಮಾಜ. ಮತ್ತು ಅದ್ರ ಜೊತೆಗೆ ನಮ್ಮ ಪೂಜೆ ಹೊಳೆನರಸೀಪುರದ ಟೌನ್ಗೆ ಸೇರಿ ಅಲ್ಲಿ ಇದು ಸಾಮಾನ್ಯ ತೆಲುಗು ಬಂಡಿ ಎಪ್ಪತ್ತೆರಡರಲ್ಲಿ ನರಸಿಂಹಯ್ಯವರು ಅವರು ಅಲ್ಲ ಎಚ್. ಎಸ್. ನರಸಿಂಹಯ್ಯವರು ಅಂತ ಮಂಜಣ್ಣ ಅಪ್ಪರು ಗೊತ್ತಾಯ್ತಾ, ಅವರಾಗಿದ್ರು. 72 ಎಷ್ಟು ವರ್ಷ ಆಯ್ತು ನಿಮಗೆ? 52 ವರ್ಷದಲ್ಲಿ ಮತ್ತೆ ಮೇಡಮ್ ಬಂದು ಮತ್ತು ಅಧಿಕಾರ ಕೊಟ್ಟಿದ್ದು ಇಬ್ಬರು ಒಳ್ಳೆ ರೀತಿ ಮಾಡಿ ಹೊಳೆನರಸೀಪುರದ ಹೆಸರು ಉಳಿಸ್ತೀವಿ. ಏನು ಬೇಕೋ ನನ್ನ ಶಾಸಕ ನಮ್ಮ ಕಡೆಯಿಂದ ಏನು ಬೇಕೋ ನಾನು ಮಾಡ್ತೀನಿ.